ಹಾಯ್ ಸ್ನೇಹಿತರೆ, ನಮಸ್ಕಾರ. ಇಂದಿನ ಒಂದು ತರಗತಿಯಲ್ಲಿ ನಾವು ಪ್ರಚಲಿತ ಘಟನೆಗಳ ಸರಣಿಯನ್ನು ನೋಡ್ಕೊಳ್ಳೋಣ. ಪ್ರಚಲಿತ ಘಟನೆಗಳು 2024. ಇವತ್ತು ನಾನು ಏನು ಹೇಳಕೊಟ್ಟಿನಂದ್ರೆ 2024 ಆಗಸ್ಟ್ ತಿಂಗಳಲ್ಲಿ ಒಂದು ಸ್ಪರ್ಧಾ ವಿಜೇತ ಮತ್ತು ಪ್ರಜಾವಾಣಿ ನ್ಯೂಸ್ ಪೇಪರ್ ಕಟ್ಟಿಂಗಲ್ಲಿ ಬಂದಿರತಕ್ಕಂತಹ ಪ್ರಮುಖ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾವೇನು ಮಾಡಿವಿ ಅಂದ್ರೆ ಇಲ್ಲಿ ಪಾಯಿಂಟ್ಸ್ ಮಾಡಿದ್ದೀನಿ. ಆ ಪಾಯಿಂಟ್ಸ್ನ ಒಂದೊಂದೇ ತಿಳ್ಕೊಳ್ರಿ. ಇದು ಸಂಕ್ಷಿಪ್ತ. ಇದು ಇನ್ನು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾವು. ಸಂಕ್ಷಿಪ್ತ ಆ ಒಂದು ತಿಂಗಳಲ್ಲಿ ಏನೇನಾಯಿತು ಅನ್ನೋದು ಸಂಕ್ಷಿಪ್ತವಾಗಿ ಈ ಒಂದು ಇದರಲ್ಲಿ ನೋಡೋಣ. ಒಂದೇದು ನೋಡ್ರಿ, ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನ ಹೊಂದಿರುವ ರಾಜ್ಯ ಅಂತ ಬಂದ್ರೆ ನಮ್ಮ ಉತ್ತರಾಖಂಡ ಮತ್ತು ಕೇರಳ. ನೆಕ್ಸ್ಟ್ ನಮ್ಮ ಕರ್ನಾಟಕ 5ನೇ ಸ್ಥಾನದಲ್ಲಿ ಐತಿ. ಕರ್ನಾಟಕ ಎಷ್ಟನೇ ಸ್ಥಾನದಾಗ ಐತಿ? 5ನೇ ಸ್ಥಾನದಾಗ ಐತಿ. ನೆಕ್ಸ್ಟ್ ಏಷ್ಯಾ ವಿಪತ್ತು ಸಿದ್ಧಾಂತ ಕೇಂದ್ರದ ಅಧ್ಯಕ್ಷತೆ ವಹಿಸಿದ ದೇಶ ಅಂತ ಬಂದ್ರಾಗ ನಮ್ಮ ಭಾರತ. ಯಾವುದು? ನಮ್ಮ ಭಾರತ. ಓಕೆನಾ? ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಗಣಿ ಸುರಕ್ಷಾ ಪ್ರಶಸ್ತಿ. ರಾಷ್ಟ್ರೀಯ ಗಣಿ ಸುರಕ್ಷಾ ಪ್ರಶಸ್ತಿ ಯಾವ ಒಂದು ಗಣಿ ಕೊಟ್ಟಿವಿ ಅಂದ್ರೆ ಹಟ್ಟಿ ಚಿನ್ನದ ಗಣಿ. ಹಟ್ಟಿ ಚಿನ್ನದ ಗಣಿ ಇರೋದಲ್ಲಿ ನಮ್ಮ ಒಂದು ರಾಯಚೂರಲ್ಲಿ. ನೆಕ್ಸ್ಟ್ PM ಸ್ವನಿಧಿ ಯೋಜನೆಯಲ್ಲಿ ಮೊದಲ ಸ್ಥಾನ ಹೊಂದಿರೋದು ಯಾವುದಂದ್ರಪ್ಪ ಅಂದ್ರೆ ನಮ್ಮ ದೆಹಲಿಯ ಮುನ್ಸಿಪಲ್. 2ನೇ ಸ್ಥಾನದಲ್ಲಿರೋದು ಯಾವುದು? ನಮ್ಮ BBMP. ನೆಕ್ಸ್ಟ್ ಒಲಿಂಪಿಕ್ ಆರ್ಡರ್ ಗೌರವ ಯಾರಿಗೆ ನೀಡತ್ತಂದ್ರೆ ನಮ್ಮ ಶೂಟಿಂಗ್ ಮಾಸ್ಟರ್ ಅಥವಾ ಶೂಟಿಂಗ್ ಅಥ್ಲೆಟಿಕ್ ಅಭಿನವ ಬಿಂದ್ರಾ ಅವರಿಗೆ. ಯಾರಿಗೆ? ಅಭಿನವ ಬಿಂದ್ರಾ ಅವರಿಗೆ. ಅಯೋಧ್ಯೆ ರಾಮನ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ ದೇಶ ಬಂದ್ರ ಲಾವೋಸ್. ಯಾವುದು? ಲಾವೋಸ್. ಭಾರತದ ಫುಟ್ಬಾಲ್ ತಂಡದ ಕೋಚ್ ಯಾರಪ್ಪ ಅಂದ್ರೆ ಮಲೋನಾ ಮಾರ್ಕ್ವೇಜ್. ಯಾರು? ಮಲೋನಾ ಮಾರ್ಕ್ವೇಜ್. ನೆಕ್ಸ್ಟ್ ಏಷ್ಯನ್ ಒಲಿಂಪಿಕ್ಸ್ ಕೌನ್ಸಿಲ್ನ ಮುಖ್ಯಸ್ಥರಾಗಿ ಅವಿರೋಧವಾಗಿ ಆಯ್ಕೆಯಾದ ಮೊದಲ ಭಾರತೀಯ ಬಂದ್ರಪ್ಪ ಅಂದ್ರೆ ರಾಜ ರಣಧೀರ್ ಸಿಂಗ್, ನಾಟ್ ರಣವೀರ್ ಸಿಂಗ್. ರಾಜ ರಣಧೀರ್ ಸಿಂಗ್ ಇವರು ಮೊದಲ ಭಾರತೀಯ. ನೋಡ್ರಿ, ಇತ್ತೀಚೆಗೆ ಟೆನ್ನಿಸ್ ಹಾಲ್ ಆಫ್ ದಿ ಪ್ರಶಸ್ತಿ ಪಡೆದವರು ಯಾರಂದ್ರಪ್ಪ ಅಂದ್ರೆ ಲಿಯಾಂಡರ್ ಪೇಸ್ ಮತ್ತು ವಿಜಯ ಅಮೃತರಾಜ್. ಯಾರು? ಲಿಯಾಂಡರ್ ಪೇಸ್ ಮತ್ತು ವಿಜಯ ಅಮೃತರಾಜ್. ಇವ್ರ ಬಗ್ಗೆ ಸಪ್ರೇಟಾಗಿ ಬರ್ತೀರಿ. ಮತ್ತೆ ಇವಾಗ ಜಸ್ಟ್ ನಾವು ಸಂಕ್ಷಿಪ್ತ ನೋಡ್ಕೋಬೇಕು. ಓಕೆನಾ? ಪೇಪರ್ ಕಟ್ಟಿಂಗಲ್ಲಿ ಏನಿತ್ತು, ಆಮೇಲೆ ಸ್ಪರ್ಧೆ ಜೊತೆ ಹೈಲೈಟಲ್ಲಿ ಏನಿತ್ತು ಅದಷ್ಟನ್ನು ಹೇಳಕತ್ತೀನಿ. ಇನ್ನು ಜಾಸ್ತಿ ಹೇಳಕತ್ರಪ್ಪ ಅಂದ್ರೆ ಅದು ಭಾಳ ಒಂದು 2 ತಾಸು ಆಗುತ್ತೆ ಅದು. ಓಕೆನಾ? ನೆಕ್ಸ್ಟ್ ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿ. ಏನು? ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿ ಯಾರು? ವಿಕ್ರಮ ಮಿಸ್ತ್ರಿ, ನಾಟ್ ಮೇಸ್ತ್ರಿ. ವಿಕ್ರಮ ಮಿಸ್ತ್ರಿ. ಓಕೆನಾ? ಕರ್ನಾಟಕದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿ. 4 ಜನ ಆದ್ರೆ 5ನೇದಾರ ಇವರು. 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿ ಯಾರು? ಶಾಲಿನಿ ರಜನೀಶ್. ಯಾರು? ಶಾಲಿನಿ ರಜನೀಶ್. ಇಲ್ಲಿ ನೋಡ್ರಿ, ರಾಷ್ಟ್ರಪತಿ ಭವನದ 2 ಹಾಲ್ಗೆ ಏನಪ್ಪ ಅಂದ್ರೆ ಹೊಸ ಹೆಸರಿಟ್ಟಿವಿ ನಾವು, ಮರು ನಾಮಕರಣ ಮಾಡೀವಿ. ಒಂದೇದ್ದು ಯಾವ್ದಾರಪ್ಪ ಅಂದ್ರೆ ದರ್ಬಾರ್ ಹಾಲಿಗೆ ಗಣತಂತ್ರ ಮಂಟಪ ಅಂತ ಇಟ್ಟಿವಿ ನೋಡ್ರಿ. ಏನು? ಗಣತಂತ್ರ ಮಂಟಪ. 2ನೇದ್ದು ಅಶೋಕ ಹಾಲಿಗೆ ಅಶೋಕ ಮಂಟಪ. ಏನು? ಒಂದು ದರ್ಬಾರ್ ಹಾಲಿಗೆ ಗಣತಂತ್ರ ಮಂಟಪ, ಇನ್ನೊಂದು ಅಶೋಕ ಹಾಲಿಗೆ ಅಶೋಕ ಮಂಟಪ. ನೆಕ್ಸ್ಟ್ 32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೀತು ಅಂತ ಡೈರೆಕ್ಟ್ ಕ್ವಶನ್ ಬರ್ತದೆ. ಅದು ಎಲ್ಲಿ? ನಮ್ಮ ನವದೆಹಲಿಯಲ್ಲಿ ನಡೀತು ನೋಡ್ರಿ. ನಮ್ಮ ನವದೆಹಲಿ. ಇತ್ತೀಚೆಗೆ ನವದೆಹಲಿ ಭಾಳ ಸುದ್ದಿ ಆಗೈತ್ರಿ. ಸೊ ನವದೆಹಲಿ ಮೇಲೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅಪ್ಕಮಿಂಗ್ ಎಕ್ಸಾಮಲ್ಲಿ ಕ್ವಶನ್ ಬರ್ತಾವೆ. ಓಕೆನಾ? ನವದೆಹಲಿ ಮೇಲೆ ಒಂದು ಸಪ್ರೇಟ್ ಟಾಪಿಕ್ ಮಾಡೋಣ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹುಲಿ ದಿನ. ಪ್ರತಿ ವರ್ಷ ಬರ್ತೈತ್ರಿ ಅದು. ಅಂತಾರಾಷ್ಟ್ರೀಯ ಹುಲಿ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು? ಜುಲೈ 29. ವಿಶ್ವದ ತಲಾ ಆದಾಯದಲ್ಲಿ ಮೊದಲ ಸ್ಥಾನ ಹೊಂದಿರುವ ದೇಶ. ವಿಶ್ವದ ತಲಾ ಆದಾಯದಲ್ಲಿ ಮೊದಲ ಸ್ಥಾನ ಹೊಂದಿರುವ ದೇಶ ಬಂದ್ರಪ್ಪ ಅಂದ್ರೆ ಅಮೇರಿಕ ನೋಡ್ರಿ.
ಯಾವುದು? ಅಮೇರಿಕ. ವಿಶ್ವ ಜನಸಂಖ್ಯೆಯಲ್ಲಿ ಭಾರತೀಯರ ಪಾಲು ಬಂದ್ರೆ 18% ಐತೆ ನೋಡ್ರಿ. ಎಷ್ಟು ಪರ್ಸೆಂಟು? 18%. ಅಂದ್ರೆ ನಾವು 144 ಕೋಟಿ ನಾವು ಅದೀವ್ರಿ, 142 ಕೋಟಿ ಚೀನಾ ಐತ್ರಿ ಇವಾಗ. ಓಕೆನಾ? ಇಷ್ಟು ಗೊತ್ತಾಯ್ತಾ ಇದು? ಇದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಡೀಟೇಲಾಗಿ ಹೇಳ್ತೀನಿ. ಇವಾಗ ಜಸ್ಟ್ ಇಷ್ಟಂದು ತಿಳ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, 2024ರ ಚೊಚ್ಚಲ ವಿಜ್ಞಾನ ರತ್ನ ಪ್ರಶಸ್ತಿ ಯಾರಿಗೆ ನೀಡಿವು ಅಂದ್ರೆ, ಈ ಚೊಚ್ಚಲ ಅಂದ್ರಪ್ಪ ಅಂದ್ರೆ ಫಸ್ಟ್ ಅಂದ್ರೆ ಇದು ಸ್ಟಾರ್ಟ್ ಆಗೋದು 2023ರಲ್ಲಿ ಸ್ಟಾರ್ಟ್ ಆಗೈತ್ರಿ. ನಮ್ಮ ಭಾರತ ಸರ್ಕಾರ ಏನು ಮಾಡಿದೆ, 2023ರಲ್ಲಿ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡುತ್ತೆ. ವಿಜ್ಞಾನ ರತ್ನ ಪ್ರಶಸ್ತಿ ಅಂದ್ರೆ ಇನ್ನೂ 3 ಪ್ರಶಸ್ತಿ ಬರ್ತಾವು. ಆ ಒಂದು 2023ರಲ್ಲಿ ಸ್ಟಾರ್ಟ್ ಮಾಡಿದ್ದಲ್ಲ, ಫಸ್ಟ್ ಕೊಟ್ಟಾರ. ಯಾರಿಗೆ ಕೊಟ್ಟಾರ ಅಂದ್ರಪ್ಪ ಅಂದ್ರೆ ನಮ್ಮ ಗೋವಿಂದರಾಜನ್ ಪದ್ಮನಾಭನ್. ಯಾವುದು? ಗೋವಿಂದರಾಜನ್ ಪದ್ಮನಾಭನ್. ಇವ್ರಿಗೆ ಏನಂದ್ರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ವಿಜ್ಞಾನ ರತ್ನ ಪ್ರಶಸ್ತಿ. ಅಪ್ಕಮಿಂಗ್ ಎಕ್ಸಾಮಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗುತ್ತಾ. ನೆಕ್ಸ್ಟ್ ಇದ್ರದ್ದೇ ಒಂದು ದೊಡ್ಡ ಸ್ಲೈಡ್ ಮಾಡಿ ಹೇಳ್ತೀನಿ. ಓಕೆನಾ? ವಿಜ್ಞಾನ ರತ್ನ ಪ್ರಶಸ್ತಿ ಯಾರಿಗೆ ಕೊಟ್ಟಿವಿ? ಗೋವಿಂದರಾಜನ್ ಪದ್ಮನಾಭನ್. ಓಕೆನಾ? ಅವಾಗ ನಾವೇನು ಹೈಸ್ಕೂಲ್ ಕಲಿತಿದ್ವಲ್ಲ, ವಿಜ್ಞಾನ ಅಂದ್ರಪ್ಪ ಅಂದ್ರೆ ನಾವೇನಂತಿದ್ವಿ? ಗೋವಿಂದ ಅಂತಿದ್ವಿ. ಸೊ ವಿಜ್ಞಾನ ರತ್ನ ಗೋವಿಂದರಾಜನ್. ಹಿಂಗೆ ನೆನ್ಪಿಡ್ಬೋದು. ನೆನ್ಪಿಡೋಕೆ ಟ್ರಿಕ್ ಅಷ್ಟೇ ಅದು. ನೆಕ್ಸ್ಟು ಈ ಗೋವಿಂದರಾಜನ್ ಪದ್ಮನಾಭನ್ ಐತಲ್ಲ, ಇವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಅನ್ವೇಷಣೆಯಲ್ಲಿ ಸಾಧನೆ ಮಾಡ್ಯಾರ. ಅದಕ್ಕೋಸ್ಕರ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿವಿ. ನೆಕ್ಸ್ಟ್ ಇವರು ನಮ್ಮ ಒಂದು IIScಯ ಫಾರ್ಮರ್ ಡೈರೆಕ್ಟರ್ ಕೂಡ ಆಗಿದ್ರು. ಇವರು ಬಯೋಕೆಮಿಸ್ಟ್ರಿಯರ್ ನೋಡ್ರಿ. ಇವರು ನೆಕ್ಸ್ಟ್ ಈ ಒಂದು IAS ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1909ರಲ್ಲಿ ಸ್ಟಾರ್ಟ್ ಆಗುತ್ತಾ. ಸ್ಟ್ರಾಟಜಿಗೆ 1909ರಲ್ಲಿ ಸ್ಟಾರ್ಟ್ ಆಗುತ್ತಾ. ನಮ್ಮ JN ಟಾಟಾ ಅವರು ಇದನ್ನ ಸ್ಟಾರ್ಟ್ ಮಾಡ್ತಾರ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಐತೆ ಅಂದ್ರೆ ಬೆಂಗಳೂರಲ್ಲಿ ಐತೆ. ಎಲ್ಲೈತಿ? ಬೆಂಗಳೂರು ಹೋಗಿ ಟಾಟಾ ಮಾಡ್ರಿ. ಓಕೆನಾ? ಬೆಂಗಳೂರಾಗ ಟಾಟಾ ಮಾಡ್ರಿ. ನೆಕ್ಸ್ಟ್ ವಿಶ್ವಸಂಸ್ಥೆಯ 46ನೇ ಅಧಿವೇಶನ. ವಿಶ್ವಸಂಸ್ಥೆಯ 46ನೇ ಅಧಿವೇಶನ ಎಲ್ಲಿ ನಡೀತು ಅಂದ್ರೆ ನಮ್ಮ ನವದೆಹಲಿಯಲ್ಲಿ ನಡೀತು. ನಮ್ಮ ನವದೆಹಲಿಯಲ್ಲಿ ನಡೀತು. ಇದರಲ್ಲಿ ನಮ್ಮ ಯುನೆಸ್ಕೋ ಡೈರೆಕ್ಟರ್ ಅದರಲ್ಲ, ಯಾರು? ಎಡ್ರಿಯೋ ಅಜೋಲೆ. ಇದು ಫ್ರಾನ್ಸ್, ಇದು ಪ್ಯಾರಿಸ್ ಲ್ಯಾಂಗ್ವೇಜ್ ರೀ. ಎಡ್ರಿಯೋ ಅಜೋಲೆ ಅವರು ಈ ಒಂದು ವಿಶ್ವ ಪರಂಪರೆಯ ಅಧಿವೇಶನದಲ್ಲಿ ಭಾಗವಾಗಿರ್ತಾರೆ. ಓಕೆನಾ? ವಿಶ್ವ ಪರಂಪರೆ ಇದರೊಂದು ಕೇಂದ್ರ ಕಚೇರಿಯಲ್ಲಿ ಬರ್ತದೆ, ಪ್ಯಾರಿಸಲ್ಲಿ ಬರ್ತದೆ. ಎಲ್ಲಿ ಬರ್ತದೆ? ಪ್ಯಾರಿಸಲ್ಲಿ ಬರ್ತದೆ. ಇದು 1945 ನವೆಂಬರ್ 16ರಂದು ಲಂಡನ್ನಲ್ಲಿ ಸ್ಥಾಪನೆ ಆಗುತ್ತೆ. 1945 ನವೆಂಬರ್ 16. ದೇಶದ 43ನೇ ಯುನೆಸ್ಕೋ ತಾಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಯುನೆಸ್ಕೋ ಮೇಲೆ ಅಪ್ಕಮಿಂಗ್ ಡೇಸಲ್ಲಿ ಕ್ವಶನ್ ಬರ್ತದೆ. ಯುನೆಸ್ಕೋ ತಾಣ ನಮ್ಮ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ಮೊಯಿಡಮ್ಸ್. ಇವು ಏನಂದ್ರಪ್ಪ ಅಂದ್ರೆ ನಮ್ಮ ಒಂದು ಅಹೋಮ್ ಸಾಮ್ರಾಜ್ಯದಲ್ರಿ ಅವರ ಒಂದು ಸಮಾಧಿಗಳು. ಇವೆಲ್ಲ ಅಹೋಮ್ ರಾಜಮನೆತದ ಸಮಾಧಿಗಳು. ಓಕೆನಾ? ಅಸ್ಸಾಂನ ರಾಜಧಾನಿ ಬಂದ್ರೆ ದಿಸ್ಪುರ್. CM ಬಂದ್ರೆ ಹೇಮಂತ್ ಬಿಸ್ವ ಶರ್ಮಾ. ನೆಕ್ಸ್ಟ್ ಅಹೋಮ್ ಸಾಮ್ರಾಜ್ಯ ಬಗ್ಗೆ ನೋಡಿದ್ರೆ ಸ್ಥಾಪಕ ಸುಕಪ ಬರ್ತಾನ. ಆಮೇಲೆ ಯಾವ ನದಿ ದಡದ ಮೇಲೆ? ಬ್ರಹ್ಮಪುತ್ರ ನದಿ ದಡದ ಮೇಲೆ ಈ ಒಂದು ಸಾಮ್ರಾಜ್ಯ ಬೆಳೆದು ಬರ್ತತಿ. ಇವರ ಒಂದು ರಾಜಧಾನಿ ಬಂದ್ರೆ ಜರೋಹತ್ ಮತ್ತು ಕಾರ್ಡಿಯೋ ನೋಡ್ರಿ. ಇವರ ರಾಜಧಾನಿ ಜರೋಹತ್ ಮತ್ತು ಕಾರ್ಡಿಯೋ. ಓಕೆನಾ? ನೆಕ್ಸ್ಟ್ ವಿಂಬಲ್ಡನ್ 2024. ಇದು ಸಿಂಗಲ್ಸ್ ವಿನ್ನರ್ ಹೇಳಕತ್ತಿರೋದು ನಾನು, ಡಬಲ್ಸ್ ಇಲ್ಲ, ಕೇವಲ ಸಿಂಗಲ್ಸಲ್ಲಿ. ಪುರುಷರು ನೋಡ್ರಿ, ಪುರುಷರಲ್ಲಿ ಫಸ್ಟ್ ವಿನ್ನರ್ ಆಗಿದ್ದೆ ಅದು ನಮ್ಮ ಕಾರ್ಲೋಸ್ ಅಲ್ಕರಾಜ್. ಯಾವ ದೇಶದವರು? ಸ್ಪೇನ್ ದೇಶದವರು. ಇವರು ಫಸ್ಟ್ ಪ್ರೈಸ್ ತೊಗೊತಾರ. ಇನ್ನು ರನ್ನರ್ ಅಪ್ ಬಂದ್ರಪ್ಪ ಅಂದ್ರೆ ನಮ್ಮ ನೋವಿಕ್ ಜೊಕೋವಿಕ್ ಅವರು ರನ್ನರ್ ಅಪ್ ಆಗ್ಯಾರ. ಇವರು ಸರ್ಬಿಯಾ ದೇಶದವರು. ಓಕೆನಾ? ನೆಕ್ಸ್ಟ್ ಮಹಿಳೆಯರಲ್ಲಿ ಬಂದ್ರಪ್ಪ ಅಂದ್ರೆ ವಿಂಬಲ್ಡನ್ ಸಿಂಗಲ್ಸ್ನ ಮಹಿಳಾ ವಿನ್ನರ್ ಬಂದ್ರೆ ಬಾರ್ಬೋರಾ ಕ್ರೆಜಿಕೋವಾ. ಇವರು ಜಕ್ ಗಣರಾಜ್ಯದವರು. ಯಾವ್ರಲ್ಲಿ? ಜಕ್ ಗಣರಾಜ್ಯ. ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ
ಜಾಸ್ಮಿನಾ ಪೋಲಿನಿ ಇವರು ರನ್ನರ್ ಅಪ್. ಇವರು ಯಾರು? ಜಾಸ್ಮಿನಾ ಪೋಲಿನಿ. ಅಂದ್ರೆ ಇವ್ರಿಗೆ ಇರ್ತದೆ ಫೈನಲ್. ಇವರು ಗೆದ್ದಾರ, ಇವರು ಸೋತಾರ. ಓಕೆನಾ? ಇವರು ಯಾರು? ಇಟಲಿ ದೇಶದವರು. ನಂಗೆ ಇವರು ಜಾಸ್ಮಿನಾ ಪೋಲಿನಿ ಭಾಳ ಕನ್ಫ್ಯೂಸ್ ಆಕಿತ್ರಿ ಯಾವ ದೇಶ ಅಂತಂದು ಹೇಳಿ. ಅದಕ್ಕೆ ಈ ಜಾಸ್ಮಿನ್ ಅಂತ ಬರ್ತ ನೋಡ್ರಿ, ಜಾಸ್ಮಿನ್ ಎಣ್ಣೆ ಹಚ್ತೀವಲ್ಲ, ಆ ಜಾಸ್ಮಿನ್ ಎಷ್ಟಿರುತ್ತಾ ಇಷ್ಟ ಇರ್ತೈತಿ. ಸೊ ಇಟ್ಟಿರೋದಕ್ಕೆ ನಾನು ಇಟಲಿ ಅಂತ ನೆನಪಿಟ್ಟಿದ್ದೆ. ಜಾಸ್ಮಿನ್ ಇಟಲಿ ಇಷ್ಟೇ. ನೆಕ್ಸ್ಟ್, ಸುರಿನಾಮ್ ದೇಶದ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಯಾರಿಗೆ ಕೊಟ್ಟಿವಿ? ನಮ್ಮ ದ್ರೌಪದಿ ಮುರ್ಮು ಅವ್ರಿಗೆ ಕೊಟ್ಟಿವಿ. ಭಾರತ ದೇಶದ ರಾಷ್ಟ್ರಪತಿಯಾಗಿರ್ತಕ್ಕಂತಹ ದ್ರೌಪದಿ ಮುರ್ಮು. ಇದು 2023 ಕರೆಂಟ್ ಅಫೇರ್ಸು. ಸ್ಪರ್ಧಾ ವಿಜೇತ ಕೆಳಗಡೆ ಬರ್ತಲ್ಲ ಆ ಲೈನಲ್ಲಿ ಕೊಟ್ಟಿದ್ರು. ಸೊ ನೋಟ್ ಮಾಡಿ ನಾನು. ಓಕೆನಾ? ಈ ಸುರಿನಾಮ್ ದೇಶದ ಕ್ಯಾಪಿಟಲ್ ಬಂದ್ರಪ್ಪ ಅಂದ್ರೆ ಪರಮಾರಿಬೋ ನೋಡ್ರಿ. ಏನು? ಪರಮಾರಿಬೋ. ನೆಕ್ಸ್ಟ್, ಕಾಂಪನಿಯನ್ ಆಫ್ ದಿ ಆರ್ಡರ್ ಆಫ್ ದಿ PG ಪ್ರಶಸ್ತಿ ಯಾರು ಕೊಟ್ಟಿವಿ? ದ್ರೌಪದಿ ಮುರ್ಮು ಕೊಟ್ಟಿರಿ ನೋಡ್ರಿ. ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ದಿ PG ಪ್ರಶಸ್ತಿ ದ್ರೌಪದಿ ಮುರ್ಮು ಕೊಟ್ಟಿವಿ. ನೆಕ್ಸ್ಟ್ ನೋಡ್ರಿ, 2024 ಮತ್ತು 25 ಕೇಂದ್ರ ಬಜೆಟ್ನ ಗಾತ್ರ ಬಂದ್ರೆ ನಮ್ಮ 48.21 ಲಕ್ಷ ಕೋಟಿ ನೋಡ್ರಿ. 48.21 ಲಕ್ಷ ಕೋಟಿ. ಓಕೆನಾ? ಈ ಬಜೆಟ್ ಬಗ್ಗೆ ಒಂದು ಸಪ್ರೇಟ್ ಟಾಪಿಕ್ ಬರ್ತದೆ, ಅದು ನೆಕ್ಸ್ಟ್ ನೋಡಂಬ್ರಿ. ಭಾರತದ ನೂತನ ಸಂಪುಟ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆ ಆಗಿರಂದ್ರೆ TV ಸೋಮನಾಥನ್. ಯಾರು? TV ಸೋಮನಾಥನ್. ಸೋಮನಾಥನ್ ಬೇರೆ. ಸೋಮನಾಥನ್ ಇಸ್ರೋದ ಚೇರ್ಪರ್ಸನ್ ಆಗಿರ್ತಾರೆ. ಓಕೆನಾ? ನೆಕ್ಸ್ಟ್, ಅರ್ಕ ರಕ್ಷಕ ಮತ್ತು ಅರ್ಕ ಅಬೇದ ಎಂಬ 2 ಟೊಮೊಟೊ ತಳಿಗಳನ್ನು ಅಭಿವೃದ್ಧಿಪಡಿಸಿದವರು ಯಾರಂದ್ರಪ್ಪ ಅಂದ್ರೆ ICAR ನೋಡ್ರಿ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಇಲ್ಲಿ ಒಬ್ಬ ಪ್ರಿನ್ಸಿಪಲ್ ಇವರು ಯಾರು? ನಮ್ಮ ಸದಾಶಿವ ಅಂತ ಒಬ್ಬ ವಿಜ್ಞಾನಿ. ಇವ್ರೇನು ಮಾಡ್ತಾರೆ ಅಂದ್ರಪ್ಪ, ಅರ್ಕ ರಕ್ಷಕ ಮತ್ತು ಅರ್ಕ ಅಬೇದ ಎಂಬ 2 ಟೊಮೊಟೊವನ್ನು ಅಭಿವೃದ್ಧಿಪಡಿಸ್ತಾರ ಇವು. ನೆಕ್ಸ್ಟ್, ಲಿಥಿಯಂ ಪತ್ತೆಯಾದ ಸ್ಥಳ ಮಂಡ್ಯ ನೋಡ್ರಿ. ಆಲ್ರೆಡಿ 2022 ಪತ್ತೆ ಆಗೈತಿ. ಲಿಥಿಯಂ ಎದಕ್ಕೆ ಯೂಸ್ ಮಾಡ್ತಾರೆ? ಇದು ಡೈರೆಕ್ಟ್ PC ಕ್ವಶನ್ ಐತಿ. ಬ್ಯಾಟ್ರಿಲಿ ಯೂಸ್ ಮಾಡ್ತಾರೆ ನೋಡ್ರಿ. ಓಕೆನಾ? ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಯಾರ? ಮೊಹಮ್ಮದ್ ಯೂನುಸ್ ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಆಯ್ಕೆ ಆಗ್ಯಾರ. 2006ರಲ್ಲಿ ಅವರಿಗೆ ನಾವು ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿವಿ. 2006ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿವಿ. ಅದಕ್ಕಿಂತ ಹಿಂದೆ ಯಾರಿದ್ರು ಅಂದ್ರೆ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದರು. ಅದು ಏನೇನಾಗೈತಿ ಎಲ್ಲ ನಿಮಗೆ ಗೊತ್ತಿರ್ತದೆ. ಓಕೆನಾ? ನ್ಯೂಸ್ ಎಲ್ಲ ನೋಡ್ತಿರ್ತೀರಿ, ಗೊತ್ತಿರ್ತದೆ. ನಮಗೆ ಮೊಹಮ್ಮದ್ ಯೂನುಸ್ ಇವಾಗ ಇಂಪಾರ್ಟೆಂಟ್. ಬಾಂಗ್ಲಾದೇಶದ ರಾಜಧಾನಿ ಯಾವುದು? ಢಾಕಾ. ಬಿಮ್ಸ್ಟೆಕ್ನ ರಾಜಧಾನಿ ಯಾವುದು? ಢಾಕಾ. ಬಾಂಗ್ಲಾದೇಶ ಯಾವಾಗ ಸ್ಥಾಪನೆ ಆಯಿತು? 1971 ಮಾರ್ಚ್ 26. ನೆಕ್ಸ್ಟು ನನಗೆ ಕಾಮೆಂಟ್ ಮಾಡಿರಿ, ಬಾಂಗ್ಲಾದೇಶದ ಸರೌಂಡಿಂಗ್ ನಮ್ಮ ದೇಶದ ಯಾವ ರಾಜ್ಯಗಳು ಹಂಚ್ಕೊಳ್ತೇವೆ ಅನ್ನೋದು ನಮ್ಗೆ ಕಮೆಂಟ್ ಮಾಡಿರಿ. ಓಕೆನಾ? ಎಲ್ಲರೂ ಮಾಡ್ಬೇಕಾ, ಮತ್ತು ಯಾರು ಮಿಸ್ ಮಾಡೋಂಗಿಲ್ಲ. ನೆಕ್ಸ್ಟ್, 2024 ಪ್ಯಾರಿಸ್ ಒಲಿಂಪಿಕ್ ನಡೆಯುತ್ತೆ ನೋಡ್ರಿ. 1 ಮಾರ್ಕ್ಸ್ ಕಂಪಲ್ಸರಿ ಕೇಳ್ತಾರೆ ಪ್ಯಾರಿಸ್ ಒಲಿಂಪಿಕ್ ಮೇಲೆ, ಸ್ವಲ್ಪ ಲಕ್ಷ್ಯ ಇರಲಿ. ಈ ಪ್ಯಾರಿಸ್ ಒಲಿಂಪಿಕ್ಕಲ್ಲಿ ಇದರ ಧ್ಯೇಯ ಬಂದ್ರಪ್ಪ ಅಂದ್ರೆ ಗೇಮ್ಸ್ ವೈಡ್ ಓಪನ್. ಓಕೆನಾ? ನಮ್ಮ ಈ ಒಂದು ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಮೊದಲ ಸ್ಥಾನದಲ್ಲಿ USA ಐತಿ ನೋಡ್ರಿ. 2ನೇ ಸ್ಥಾನದಲ್ಲಿ ಚೀನಾ ಐತಿ. ಭಾರತ 71ನೇ ಸ್ಥಾನದಾಗ ಐತಿ. ಎಷ್ಟು? 71ನೇ ಸ್ಥಾನದಾಗ ಐತಿ. ಗೋಲ್ಡು USA 40 ಗೆದ್ದೈತಿ, ಚೀನಾ 40 ಗೆದ್ದೈತಿ. ನಾವು ಎಷ್ಟು ಗೆದ್ದಿಲ್ಲ ಈ ಸಾರಿ, ನಮ್ಮದು 0. ನೆಕ್ಸ್ಟ್, ಸಿಲ್ವರ್ ಅಂತ ಬಂದಾಗ USA 44, ಚೀನಾ 27, ನಮ್ಮದು 1. ಅದೇ ನಮ್ಮ ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ ಅವರು ಗೆದ್ದಂತಹ ಗೋಲ್ಡ್. ನಮ್ಮ ಒಂದು ಸಿಲ್ವರ್ ಏನಂದ್ರೆ 1 ಸಿಲ್ವರ್ ಐತಿ. ಇನ್ನು ಬ್ರಾಂಜ್ ಅಂತ ಬಂದಾಗ ಕಂಚು 42, USA 24, ಚೀನಾ 5, ಭಾರತ 5 ಮತ್ತು ಇದು ಒಂದು 6 ಮೆಡಲ್ ಗೆದ್ದಿರಿ ನಾವು. 6 ಜನನೂ ಕೂಡ ಇಂಪಾರ್ಟೆಂಟ್. ಅವರು ಯಾವ ಆಟ ಆಡ್ತಾರ, ಯಾವ ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸ್ಯಾರ, ನೆಕ್ಸ್ಟ್ ಇದ್ರದ್ದೊಂದು ಸಪ್ರೇಟ್ ಟಾಪಿಕ್ ಹೇಳಮ್ಮ. ಓಕೆನಾ? ನೆಕ್ಸ್ಟ್, ಟೋಟಲ್ಲು 126 USA ಗೆದ್ದೈತಿ, ಚೀನಾ 91 ಗೆದ್ದೈತಿ, ನಾವು 6 ಗೆದ್ದಿ. ನೆಕ್ಸ್ಟ್ ನೋಡ್ರಿ, ಸಮಾರೋಪ ಸಮಾರಂಭದಲ್ಲಿ ಭಾರತವನ್ನು ಮುನ್ನಡೆಸಿದವರು. ಇನ್ನೇನು ನಮ್ಮ ಪ್ಯಾರಿಸ್ ಒಲಿಂಪಿಕ್ ನಡೀತಲ್ಲ, ಆ ಒಂದು ಪ್ಯಾರಿಸ್ ಒಲಿಂಪಿಕ್ನ ಸಮಾರೋಪ ಸಮಾರಂಭದಲ್ಲಿ ಭಾರತವನ್ನು ಶ್ರೀಜೇಶ್ ಮತ್ತು ಮನು ಭಾಕರ್ ಇವ್ರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಮುನ್ನಡೆನೆ ಮಾಡ್ತಾರೆ. ಓಕೆನಾ? ಶ್ರೀಜೇಶ್ ಇವರು
ಹಾಕಿ ಆಟಗಾರರು. ಮನು ಬಾಕರ್ ಏನಪ್ಪ ಅಂದ್ರೆ ಶೂಟಿಂಗ್. ಓಕೆನಾ. ನೆಕ್ಸ್ಟ್ 2024 ಒಲಿಂಪಿಕ್ಸ್ಗೆ ಸೇರ್ಪಡೆಯಾದ ಕ್ರೀಡೆಗಳು. 2021 ಟೋಕಿಯೋ ಒಲಿಂಪಿಕ್ನಲ್ಲೇ ಬಂದಿರ್ತಾವೆ. ಈಗ ಇವನ್ನೇ ಮುಂದೆ ಕಂಟಿನ್ಯೂ ಮಾಡ್ತಾರೆ ಅವರು. ಒಂದೇನಪ್ಪ ಅಂದ್ರೆ ಸ್ಕೇಟ್ ಬೋರ್ಡಿಂಗ್ ಮತ್ತು ಸ್ಪೋರ್ಟ್ ಕ್ಲೈಂಬಿಂಗ್, ಇನ್ನೊಂದು ಸರ್ಫಿಂಗ್ ಆ್ಯಂಡ್ ಬ್ರೇಕಿಂಗ್. ಒಟ್ಟು 4 ಕ್ರೀಡೆಗಳನ್ನು ಸೇರ್ಪಡೆ ಮಾಡ್ತಾರೆ ನೋಡ್ರಿ. ಓಕೆನಾ. ಇನ್ನೊಂದ್ಸಕ ಓದ್ ನೋಡ್ರಿ. ಸ್ಕೇಟ್ ಬೋರ್ಡಿಂಗ್, ನೆಕ್ಸ್ಟು ಸ್ಪೋರ್ಟ್ ಕ್ಲೈಂಬಿಂಗ್, ನೆಕ್ಸ್ಟು ಸರ್ಫಿಂಗ್ ಆ್ಯಂಡ್ ಬ್ರೇಕಿಂಗ್. ಓಕೆನಾ. ನೆಕ್ಸ್ಟ್ 2028 ಒಲಿಂಪಿಕ್ಸ್ ಅಂದ್ರೆ ನೆಕ್ಸ್ಟ್ ಎಲ್ಲಿ ನಡೀತದೆ ಅಂದ್ರಪ್ಪ ಅಂದ್ರೆ ನಮ್ಮ ಲಾಸ್ ಏಂಜಲೀಸ್, USA ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತೆ ನೋಡ್ರಿ. ನೆಕ್ಸ್ಟ್ ವಿಶ್ವ ಆನೆ ದಿನ ಆಗಸ್ಟ್ 12. ವಿಶ್ವ ಆನೆ ದಿನ ಆಗಸ್ಟ್ 12. 2024 ಲೋಕಮಾನ್ಯ ತಿಲಕ ಪ್ರಶಸ್ತಿ ಯಾರು ನೀಡಿವಿ? ಸುಧಾಮೂರ್ತಿ ಮೇಡಮ್ ಅವರಿಗೆ ನೀಡಿವಿ. ನೆಕ್ಸ್ಟ್ ಈ ಒಂದು ಲೋಕಮಾನ್ಯ ತಿಲಕ ಪ್ರಶಸ್ತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1983ರಲ್ಲಿ ಸ್ಥಾಪನೆ ಆಗುತ್ತಾ. ಇದನ್ನು ಯಾರು ಕೊಡ್ತಾರಂದ್ರೆ ತಿಲಕ ಸ್ಮಾರಕ ಮಂದಿರ ಟ್ರಸ್ಟ್ ನೋಡ್ರಿ. ತಿಲಕ್ ಸ್ಮಾರಕ ಮಂದಿರ ಟ್ರಸ್ಟ್ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತದೆ. ನೆಕ್ಸ್ಟ್ ದಕ್ಷಿಣ ಆಫ್ರಿಕಾದಲ್ಲಿ HIV ಲಸಿಕೆಯನ್ನು ಕಂಡುಹಿಡಿದ ನೋಡ್ರಿ. ಓಕೆನಾ. ನೆಕ್ಸ್ಟ್ ಅಪ್ಕಮಿಂಗಲ್ಲಿ HIV ಬಗ್ಗೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕ್ವಶನ್ ಆಗುತ್ತಾ. ಆ ಲಸಿಕೆ ನೇಮ್ ಏನಪ್ಪ ಅಂದ್ರೆ ಲೆನಾಕೆ ಪಾವೀರ ಲಸಿಕೆ ನೋಡ್ರಿ. ಲೆನಾಕೆ ಪಾವೀರ ಲಸಿಕೆ. ನೆಕ್ಸ್ಟ್ ಬಾಲ್ಯ ವಿವಾಹದಲ್ಲಿ ಮೊದಲ ಸ್ಥಾನ ಹೊಂದಿರೋದು ಯಾವ್ದಪ್ಪ ಅಂದ್ರೆ ತಮಿಳ್ನಾಡು ನೋಡ್ರಿ. ತಮಿಳ್ನಾಡು. ಯಾವುದು? ಬಾಲ್ಯ ವಿವಾಹದಲ್ಲಿ ಮೊದಲ ಸ್ಥಾನ ಇರೋದು ತಮಿಳ್ನಾಡು. ಕರ್ನಾಟಕ 2ನೇ ಸ್ಥಾನ ಐತೆ. ಹಾಗಾದರೆ ಅದೇ ರೀತಿ ಕರ್ನಾಟಕ 2ನೇ ಸ್ಥಾನದಾಗ ಒಂದು ನವೋದ್ಯಮದಲ್ಲಿ ಕರ್ನಾಟಕ 2ನೇ ಸ್ಥಾನದಾಗ ಐತಿ. ಯಾವುದು? ನವೋದ್ಯಮ. ನೆಕ್ಸ್ಟ್ ಇನ್ನೊಂದು ಅಂಗಾಂಗ ದಾನದಲ್ಲಿ ಕೂಡ ಕರ್ನಾಟಕ 2ನೇ ಸ್ಥಾನದಲ್ಲೈತಿ. ಇದರಾಗ ಅಂಗಾಂಗ ದಾನದಲ್ಲಿಯೂ ಕೂಡ ಕರ್ನಾಟಕ 2ನೇ ಸ್ಥಾನದಾಗ ಐತಿ. ಹಾಗಾದರೆ ನವೋದ್ಯಮದಲ್ಲಿ ಮೊದಲ ಸ್ಥಾನ ಯಾವುದು ಕಾಮೆಂಟ್ ಮಾಡಬೇಕು, ಅಂಗಾಂಗ ದಾನದಲ್ಲಿ ಮೊದಲ ಸ್ಥಾನ ಯಾವುದು ಕಾಮೆಂಟ್ ಮಾಡಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಸ್ಲೈಡ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತಾ. ನಮ್ಮ ಒಂದು PC ಮತ್ತು PSI ಕ್ವಶನಲ್ಲಿ ಡೈರೆಕ್ಟ್ ಯಾರು ಮರಣ ಹೊಂದಿರ್ತಾರ ಅವ್ರ ಮೇಲೆ ಮತ್ತು ಅವರ ಸಾಧನೆ ಮೇಲೆ ಕ್ವಶನ್ ಆಗಿರ್ತೈತಿ. ನೋಡ್ರಿ, ಇವ್ರು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಯಾಮಿನಿ ಕೃಷ್ಣಮೂರ್ತಿ ಅವರು ಭಾಳ ಇಂಪಾರ್ಟೆಂಟ್. ಇವರು ಇದ್ರ ಮೇಲೆ ನೋಡಿರ್ಬೇಕಾದ್ರೆ ಕೇಳ್ತಾರೆ. ಯಾಮಿನಿ ಕೃಷ್ಣಮೂರ್ತಿ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರಂದ್ರೆ ಭರತನಾಟ್ಯ ಮತ್ತು ಕುಚುಪುಡಿ ಇವರು ಕಲಾವಿದೆಯವರು. ಇವ್ರೇನಂದ್ರಪ್ಪ ಅಂದ್ರೆ ಇತ್ತೀಚೆಗೆ ಮರಣ ಹೊಂದಿದ್ರ. ಓಕೆನಾ. ನೆಕ್ಸ್ಟ್ ನಮ್ಮ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ. ಇವರು ಏನಾದ್ರಪ್ಪ ಇತ್ತೀಚೆಗೆ ಮರಣ ಹೊಂದಿದ್ರ. ಅಪರ್ಣ ವಾಯ್ಸ್ ಇವಾಗ ಕೂಡ ನೀವೇನಾದರೂ ನಮ್ಮ ಒಂದು ಮೆಟ್ರೋದಲ್ಲಿ ಹೋದ್ರಪ್ಪ ಅಂದ್ರೆ, ಬೆಂಗಳೂರು ಇರತಕ್ಕಂಥ ಮೆಟ್ರೋದಲ್ಲಿ ಹೋದ್ರೆ ಅವ್ರ ವಾಯ್ಸ್ ಕೇಳಿಸುತ್ತಾ. ಬಾಗಿಲುಗಳು ಎಡಕ್ಕೆ ತೆಗೆಯಲಿವೆ, ಪ್ರಯಾಣಿಕರು ಸಹಕರಿಸಿ ಅಂತಂದೇಳಿ ಅಪರ್ಣ ಅವರು ವಾಯ್ಸ್ ಅದು. ಓಕೆನಾ. ನಮ್ಮ ಮಜಾ ಟಾಕೀಸಲ್ಲಿ ಕೂಡ ಅಪರ್ಣ ಅವರು ಆ್ಯಕ್ಟ್ ಮಾಡಿದರು. ನೆಕ್ಸ್ಟ್ ಅಂಶುಮಾನ್ ಗಾಯಕ್ವಾಡ್ ಅವರು. ಯಾರು? ಅಂಶುಮಾನ್ ಗಾಯಕ್ವಾಡ್ ಇವರು ಕೂಡ ಮಾಜಿ ಕ್ರಿಕೆಟಿಗ. ಇವರು ಕೂಡ ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಬುದ್ಧದೇವ ಭಟ್ಟಾಚಾರ್ಯ. ಯಾರು? ಬುದ್ಧದೇವ ಭಟ್ಟಾಚಾರ್ಯ ಇವರು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಇವರು ಕೂಡ ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಓಕೆನಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.